ಎಲ್ಲ ಅಮ್ಮಂದಿರಿಗೂ, ಅಮ್ಮ ಆಗೋಕ್ಕೆ ಹೊರಟಿರೋರಿಗೂ, ಹಾಗೆ ಅಮ್ಮಂದಿರು ಆಗಬೇಕು ಅನ್ನೋ ಆಸೆ ಹೊತ್ತಿರೋ ಎಲ್ಲ ಹೆಂಗಳಿಯರಿಗೂ ನನ್ನ ಕೃತಿಕ ಕುಟೀರ ಯೂಟ್ಯೂಬ್ ಚಾನಲ್ನ ಪರವಾಗಿ ಹ್ಯಾಪಿ 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 ಮದರ್ಸ್ ಡೇ. ಅಮ್ಮ ಅಂತ ಅಂದ್ರೆ ಒಂದು ಎಮೋಷನ್. ಯಾರಿಗೆ ತಾನೇ ಅಮ್ಮ ಇಷ್ಟ ಇಲ್ಲ? ಅಮ್ಮ ಪ್ರತಿ ಹೆಜ್ಜೆಲ್ಲೂ ಇರಬೇಕು. ಬೆಳಗ್ಗೆ ಎದ್ದಾಗಿಂದ ಹಿಡಿದು ರಾತ್ರಿ ಮಲಗೋ ತನಕ ಬಾಯಲ್ಲಿ ಎಷ್ಟು ಸತಿ ಅಮ್ಮ ಅಂತ ಕರಿತೀವೋ ಅದು ನಮಗೆ ಗೊತ್ತೇ ಇರಲ್ಲ. ಎದ್ದ ತಕ್ಷಣ ಅಮ್ಮ ಕಂಡಿಲ್ಲ ಅಂತ ಅಂದರೆ ಎಲ್ಲಿ ಹೋದರು ಅಂತ ಹುಡುಕಾಟ. ಸ್ಕೂಲಿಂದ ಬಂದ ತಕ್ಷಣ ಅಮ್ಮ ಮನೆಯಲ್ಲಿಲ್ಲ ಅಂದರೆ ಮನೆ ಖಾಲಿ ಹೊಡಿತಾ ಇದೆಯಲ್ಲ ಅಂತ ಪೇಚಾಟ. ಕಾಲೇಜಿಂದ ಬಂದ ತಕ್ಷಣ ಅಮ್ಮನ ಹತ್ರ ಸ್ಟೋರಿ ಹೇಳಿಲ್ಲ ಅಂತ ಅಂದರೆ ಏನೋ ತೊಳಲಾಟ. ಮದುವೆ ಆಗಬೇಕಾದ್ರೆ ಅಮ್ಮ ಬಂದು ಯೋಚನೆ ಮಾಡಬೇಡ, ನಾವೆಲ್ಲ ಇಲ್ಲೇ ಇರ್ತೀವಿ ಅಂತ ಹೇಳಿದಾಗ ಹೇಳೋಕ್ಕೂ ಆಗದೆ ಇರುವಂಥ ಅನುಭವದ ಸಂಕಟ. ಇಂಥ ಹೊತ್ತಲ್ಲೇ ತಾಯಿ ಆದಾಗ ಅಮ್ಮ ಬಂದು ಮಗುನ ನೋಡೋದಕ್ಕಿಂತ ಹೆಚ್ಚಾಗಿ ಮಕ್ಕಳ ಹತ್ರ ಬಂದು ನೀನು ಹೇಗಿದ್ಯಾ, ಆರಾಮಾಗಿದೆಯಾ ಅಂತ ಕೇಳಿದಾಗ ಅವಳಿಗಾಗುವಂಥ ನಿಜವಾದ ಅನುಭವ ನಮ್ಮಮ್ಮ ಎಷ್ಟು ಕಷ್ಟಪಟ್ಟಿದ್ದಾಳಲ್ವ ಅಂತ ನಾವು ಅನುಭವಿಸ್ತೀವಿ. ಪ್ರತಿ ಹೆಜ್ಜೆಯಲ್ಲೂ ನಮ್ಮ ತಾಯಿ ನಮಗೋಸ್ಕರ ಸಾಕಷ್ಟು ಸ್ಯಾಕ್ರಿಫೈಸಸ್ನ ಮಾಡಿರ್ತಾರೆ. ತನಗೆ ಅಂತ ಏನೂ ಇಟ್ಕೊಳ್ದೆ ಎಲ್ಲವನ್ನ ಮಕ್ಕಳಿಗೆ ಅಂತಲೇ ಕೊಡ್ತಾ ಬಂದಿರ್ತಾರೆ. ಹಾಗಿದ್ರೆ ತಂದೆ ಕೊಡಲ್ವಾ ಅಂತಲೂ ಕೇಳಬಹುದು. ತಂದೆದು ಅಷ್ಟೇ ಪಾರ್ಟ್ ಇದೆ. ಆದರೆ ನಾವು ಯಾಕೋ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅಪ್ಪನ್ನ ಎಷ್ಟು ಹಚ್ಕೊಂಡಿರ್ತೀವೋ ಅದರದ್ದು 2 ಟೈಮ್ಸ್ ಅಮ್ಮಂದಿರನ್ನ ಹಚ್ಕೊಂಡಿರ್ತೀವಿ. ಹಾಗಾಗಿ ಎದ್ರು ಬಿದ್ದರೂ ಫಸ್ಟ್ ನಾವು ಅಮ್ಮ ಅಂತಲೇ ಕರಿತಾ ಇರ್ತೀವಿ. ಇಂಥ ತಾಯಂದಿರ ಪ್ರೀತಿಯನ್ನು ಕಂಡಿರುವಂತಹ ನಾವೇ ಧನ್ಯರು ಅಂತ ಹೇಳ್ತಾ ಇವತ್ತಿನ ಈ ನನ್ನ ವಿಡಿಯೋನ ನಾನು ಸ್ಪೆಷಲಿ ನಮ್ಮ ಸೈನಿಕರ ತಾಯಂದಿರಿಗೆ ಅರ್ಪಿಸ್ತಾ ಇದ್ದೀನಿ. ನಮ್ಮ ತಾಯಂದಿರು ನಮ್ಮನ್ನು ಒಂದು ಹೊತ್ತಿಗೆ ಅಥವಾ ಒಂದು ಸ್ವಲ್ಪ ದಿನಕ್ಕೆ ಹೊರಗಡೆ ಕಳಿಸ್ಕೊಡೋಕ್ಕೇ ಸಾಕಷ್ಟು ಯೋಚನೆ ಮಾಡಿ ಅತ್ತು ಕರೆದು ಎಲ್ಲ ಮಾಡ್ತಾರೆ. ಅಂಥದ್ರಲ್ಲಿ ನಮ್ಮ ದೇಶ ಕಾಯೋಕ್ಕೆ ಅಂತಲೇ ಕಳಿಸಿರುವಂತಹ ಸೈನಿಕರನ್ನ ಆ ತಾಯಂದಿರು ಎಷ್ಟು ಮಿಸ್ ಮಾಡ್ಕೊಂಡಿದ್ದಾರೆ. ನಾವೆಲ್ಲ ಇವತ್ತು ಇಷ್ಟು ನೆಮ್ಮದಿಯಿಂದ ನಿದ್ದೆ ಮಾಡ್ತಾ ಇದ್ದೀವಿ ಅಂತಂದರೆ ಅಲ್ಲಿ ನಿಂತಿರುವಂಥ ಸೈನಿಕರಿಂದನೇ ನಾವಿವತ್ತು ಇಲ್ಲಿ ನಿದ್ದೆ ಮಾಡ್ತಾ ಇದ್ದೀವಿ. ಅಂದಿದ್ರೆ ನಾವಿವತ್ತು ಕಣ್ಮುಚ್ಚಿ ಮಲ್ಗೋಕ್ಕಾಗ್ತಾ ಇರಲಿಲ್ಲ. ಸೊ ಈ ಒಂದು ದಿನವನ್ನು ಸ್ಪೆಷಲಿ ಆ ಒಂದು ತಾಯಂದಿರಿಗೆ ಅರ್ಪಣೆ ಮಾಡ್ತಾ ಇದ್ದೀನಿ. ಒಂದು ಆಟ ಆಡುವಾಗ ಬಿದ್ದು ಬಂದ್ರೇ ಆ ತಾಯಿಗೆ ತಡೆಯೋಕ್ಕಾಗಲ್ಲ. ಅಂಥದ್ರಲ್ಲಿ ಸೈನ್ಯಕ್ಕೆ ಮಕ್ಕಳನ್ನ ಸೇರಿಸೋದು ತುಂಬ ದೊಡ್ಡ ವಿಷಯ. ಅಂಥ ಒಂದು ತಾಯಂದಿರ ಧೈರ್ಯಕ್ಕೆ ನಮ್ಮ ಸಲಾಮ್ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲ ತಾಯಂದಿರಿಗೂ ಹ್ಯಾಪಿ ಮದರ್ಸ್ ಡೇ.